ನಮಸ್ಕಾರ. ಡೈ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ರೀಮಿಂಗ್ ಕುರಿತು ಈ ಸೆಷನ್ಗೆ ಸ್ವಾಗತ. ಈಗ ಸೆಷನ್ ಆರಂಭಿಸೋಣ. ಕೆಲವು ಕಲಿಕೆಯ ಉದ್ದೇಶಗಳೊಂದಿಗೆ ಈ ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಕೆಳಗಿರುವ ವಿಷಯವನ್ನು ಕಲಿಯಲು ಸಾಧ್ಯವಾಗುತ್ತದೆ. ಸ್ಟ್ರಡ್ ಮತ್ತು ಡೈಸ್ಗಳ ಪ್ರಕಾರಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ಡೈಸ್ ಬಳಸಿ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಬಗ್ಗೆ ತಿಳಿದುಕೊಳ್ಳಿ. ಈಗ ಅಗತ್ಯವಿರುವ ಟೂಲ್ಗಳು ಮತ್ತು ಉಪಕರಣಗಳು ಏನೆಂದು ನೋಡೋಣ. ಡೈಸ್ ಮತ್ತು ಡೈ ಸ್ಟಾಕ್, ವೈಸ್, ಹ್ಯಾಂಡ್ ರೀಮರ್, ಟ್ಯಾಪ್ ರಿಂಚ್, ಸ್ಟ್ರಡ್ ಬೋಲ್ಟ್, ಬ್ಲಾಂಗ್, ಬೋಲ್ಟ್ ಮತ್ತು ನಟ್ಗಳು, ಗೋ ಮತ್ತು ನೋ ಗೋ ಗೇಜ್, ವೈಸ್ ಕ್ಲ್ಯಾಂಪ್, ಟ್ರೈ ಸ್ಕ್ವೇರ್, ಸಿಲಿಂಡರೀಕಾರದ ಪಿನ್ಗಳು. ಈಗ ಅಗತ್ಯವಿರುವ ವಸ್ತುಗಳು. ಅಗತ್ಯವಿರುವಂತೆ ಕಟಿಂಗ್ ಫ್ಲೂಯಿಡ್. ಸ್ಟ್ರಡ್ಗಳು ಮತ್ತು ಬೋಲ್ಟ್ಗಳು ಯಾವುವು? ಬೋಲ್ಟ್ ಒಂದು ತುದಿಯಲ್ಲಿ ತಲೆಯನ್ನು ಹೊಂದಿರುವ ಥ್ರೆಡ್ ಶಾಫ್ಟ್ ಆಗಿದೆ. ಆದರೆ ಸ್ಟ್ರಡ್ ಬೋಲ್ಟ್ ಎರಡೂ ತುದಿಗಳಲ್ಲಿ ಎಳೆಗಳನ್ನು ಹೊಂದಿರುತ್ತದೆ. ಮಧ್ಯದಲ್ಲಿ ಸರಳವಾದ ಶಾಂಕ್ ಇರುತ್ತದೆ. ಡೈ. ಒಂದು ಡೈ ಎಂಬುದು ಸಣ್ಣ ನಟ್ನೊಂದಿಗೆ ಸಂಯೋಗ ಮಾಡುವ ಪುರುಷ ಬೋಲ್ಟ್ ಭಾಗವನ್ನು ಕತ್ತರಿಸುವ ಅಥವಾ ರೂಪಿಸುವ ಮೂಲಕ ತಿರು ಎಳೆಗಳನ್ನು ರಚಿಸುವ ಸಾಧನವಾಗಿದೆ. ವಿವಿಧ ರೀತಿಯ ಡೈಸ್ ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ. ಡೈಸ್ ಅನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ. ವೃತ್ತಾಕಾರದ ಸ್ಪ್ಲಿಟ್ ಡೈ ಅನ್ನು ಬಟನ್ ಡೈ ಎಂದು ಕರೆಯುತ್ತಾರೆ. ಆಫ್ ಡೈ ಮತ್ತು ಹೊಂದಾಣಿಕೆ ಸ್ಕ್ರೂ ಪ್ಲೇಟ್ ಡೈ. ವೃತ್ತಾಕಾರದ ಸ್ಪ್ಲಿಟ್ ಡೈ ಬಗ್ಗೆ ನಮಗೆ ತಿಳಿಸಿ. ಬಾಹ್ಯ ಸ್ಕ್ರೂ ಥ್ರೆಡ್ಗಳನ್ನು ಕತ್ತರಿಸಲು ವೃತ್ತಾಕಾರದ ಸ್ಪ್ಲಿಟ್ ಡೈಗಳನ್ನು ಬಳಸಲಾಗುತ್ತದೆ ಮತ್ತು ಅವುಗಳನ್ನು ಡೈ ಸ್ಟಾಕ್ನೊಂದಿಗೆ ಹಸ್ತಚಾಲಿತವಾಗಿ ಅಥವಾ ಪ್ಲೇಟಿಂಗ್ ಡೈ ಹೋಲ್ಡರ್ ಬಳಸಿ ಯಾಂತ್ರಿಕವಾಗಿ ಬಳಸಿಕೊಳ್ಳಬಹುದು. ವೃತ್ತಾಕಾರದ ಸ್ಪ್ಲಿಟ್ ಡೈಗಾಗಿ ಬಟನ್ ಪ್ಯಾಟ್ರನ್ ಸ್ಟಾಕ್ ಸ್ಕ್ರೂಗಳನ್ನು ಹೊಂದಿದ್ದು ಅದು ಕಟ್ನ ಗಾತ್ರ ಮತ್ತು ಆಳವನ್ನು ಬದಲಾಯಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಸೆಂಟರ್ ಸ್ಕ್ರೂ ಅನ್ನು ಸರಿಸಿದಾಗ ಮತ್ತು ಹೊಂದಿಸಿದಾಗ ಅದು ಕಟ್ನ ಆಳವನ್ನು ನಿಯಂತ್ರಿಸುತ್ತದೆ. ಇದರಿಂದ ನೀವು ನಿಖರವಾದ ಬಾಹ್ಯ ತಿರುವು ಎಳೆಗಳನ್ನು ಮಾಡಬಹುದು. ಆಫ್ ಡೈ. ವೃತ್ತಾಕಾರದ ಸ್ಪ್ಲಿಟ್ ಡೈಗಳನ್ನು ಜೋಡಿಯಾಗಿ ಬಳಸಲಾಗುತ್ತದೆ. ಅರ್ಥ, ಡೈಸ್ ಬದಲಾಗುತ್ತದೆ. ಬಾಹ್ಯ ತಿರುವು ಎಳೆಗಳ ನಿಖರವಾದ ಥ್ರೆಡ್ಡಿಂಗಾಗಿ ಕಟ್ನ ಆಳವನ್ನು ನಿಯಂತ್ರಿಸಲು ಸುಲಭ ಹೊಂದಾಣಿಕೆಯನ್ನು ಮಾಡಬಹುದು. ಡೈ ಸ್ಟಾಕ್ನ ಸ್ಕ್ರೂ ಅನ್ನು ಬಿಗಿಗೊಳಿಸುವುದರ ಮೂಲಕ ಡೈ ಪೀಸ್ ಅನ್ನು ಹತ್ತಿರಕ್ಕೆ ತರಬಹುದು ಮತ್ತು ಸ್ಕ್ರೂ ಅನ್ನು ಸಡಿಲಗೊಳಿಸುವುದರಿಂದ ಡೈ ಬೇರೆ ಬೇರೆಯಾಗಬಹುದು. ಥ್ರೆಡ್ನಲ್ಲಿ ಸಹಾಯ ಮಾಡಲು ಇದಕ್ಕೆ ವಿಶೇಷ ಡೈ ಹೋಲ್ಡರ್ ಅಗತ್ಯವಿದೆ. ಹೊಂದಾಣಿಕೆ ಮಾಡಬಹುದಾದ ಸ್ಕ್ರೂ ಪ್ಲೇಟ್ ಡೈ ಆಫ್ ಡೈಗೆ ಹೋಲುವ ಎರಡು ತುಂಡು ಡೈ ಆಗಿದ್ದು ನಿಖರವಾದ ಮತ್ತು ಬಹುಮುಖ ಬಾಹ್ಯ ಸ್ಕ್ರೂ ಥ್ರೆಡ್ ಕತ್ತರಿಸುವಿಕೆಗಾಗಿ ಸ್ಪ್ಲಿಟ್ ಡೈಗಿಂತ ಹೆಚ್ಚು ಮಹತ್ವದ ಹೊಂದಾಣಿಕೆ ಸಾಮರ್ಥ್ಯಗಳನ್ನು ನೀಡುತ್ತದೆ. ಹೊಂದಾಣಿಕೆ ಮಾಡಬಹುದಾದ ಸ್ಕ್ರೂ ಪ್ಲೇಟ್ ಡೈಯು ಥ್ರೆಡ್ ಪ್ಲೇಟ್ ಅನ್ನು ಬಳಸಿಕೊಂಡು ಕಾಲರ್ನಲ್ಲಿ ಸುರಕ್ಷಿತವಾಗಿ ಹಿಡಿದಿರುವ ಎರಡು ಅರ್ಧ ಡೈಗಳನ್ನು ಒಳಗೊಂಡಿರುತ್ತವೆ. ಇದು ಜೋಡಿಸುವ ಕಾರ್ಯವಿಧಾನ ಮತ್ತು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಥ್ರೆಡ್ಡಿಂಗ್ ಸಮಯದಲ್ಲಿ ಸರಿಯಾದ ಜೋಡಣೆಯನ್ನು ಖಚಿತಪಡಿಸುತ್ತದೆ. ನಿಖರವಾದ ಮತ್ತು ಸ್ಥಿರವಾದ ಸ್ಕ್ರೂ ಥ್ರೆಡ್ಗಳಿಗೆ ಕಾರಣವಾಗುತ್ತದೆ. ಗೈಡ್ ಪ್ಲೇಟ್ ಅನ್ನು ಬಿಗಿಗೊಳಿಸಿದಾಗ ತ್ವರಿತ ಕಟ್ ಡೈ ಸ್ಟಾಕ್ ತುಣುಕುಗಳನ್ನು ಸುರಕ್ಷಿತವಾಗಿ ಪತ್ತೆ ಮಾಡುತ್ತದೆ ಮತ್ತು ಕಟ್ಟುನಿಟ್ಟಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಕಾಲರ್ನ ಹೊಂದಾಣಿಕೆ ಸ್ಕ್ರೂಗಳನ್ನು ಬಳಸಿಕೊಂಡು ಸುಲಭವಾಗಿ ಹೊಂದಿಸಲು ಅನುವು ಮಾಡಿಕೊಡುತ್ತದೆ. ಡೈ ಅರ್ಧ ಭಾಗದ ಕೆಳಭಾಗದಲ್ಲಿರುವ ಟೇಪರ್ ಥ್ರೆಡ್ ಅನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ ಮತ್ತು ಎರಡೂ ತುಣುಕುಗಳು ಪ್ರತಿ ಡೈ ಹೆಡ್ನ ಒಂದು ಬದಿಯಲ್ಲಿ ಒಂದೇ ಸರಣಿ ಸಂಖ್ಯೆಗಳನ್ನು ಸ್ಟ್ಯಾಂಪ್ ಮಾಡಿರಬೇಕು. ಘನ ಡೈಗಳನ್ನು ಹಾನಿಗೊಳಗಾದ ಎಳೆಗಳನ್ನು ಬೆನ್ನಟ್ಟಲು ಅಥವಾ ಮರುಪರಿಶೀಲಿಸಲು ಬಳಸಲಾಗುತ್ತದೆ ಮತ್ತು ಹೊಸ ಎಳೆಗಳನ್ನು ಕತ್ತರಿಸಲು ಅಲ್ಲ. ಅವು ವಿವಿಧ ಗಾತ್ರಗಳು ಮತ್ತು ಮಾನದಂಡಗಳಲ್ಲಿ ಬರುತ್ತವೆ ಮತ್ತು ಸರಿಯಾದ ಗಾತ್ರದ ಸ್ಪ್ಯಾನರ್ನೊಂದಿಗೆ ತಿರುಗಿಸಲಾಗುತ್ತದೆ. ಪ್ರಾರಂಭಿಸಲು ನಾವು ಖಾಲಿ ಗಾತ್ರವನ್ನು ಪರಿಶೀಲಿಸಬೇಕಾಗಿದೆ. ಖಾಲಿ ಗಾತ್ರ D = D - P/10. ಇಲ್ಲಿ D = ಬೋಲ್ಟ್ನ ವ್ಯಾಸ, P = ಥ್ರೆಡ್ನ ಪಿಚ್. ಡೈ ಸ್ಟಾಕ್ನಲ್ಲಿ ಡೈಯನ್ನು ಸರಿಪಡಿಸಿ ಮತ್ತು ಡೈ ಸ್ಟಾಕ್ನ ಮೆಟ್ಟಿಲು ಎದುರು ಡೈನ ಪ್ರಮುಖ ಭಾಗವನ್ನು ಇರಿಸಿ.
ವೈಸ್ನಲ್ಲಿ ಉತ್ತಮ ಹಿಡಿತವನ್ನು ಖಚಿತಪಡಿಸಿಕೊಳ್ಳಲು ಸುಳ್ಳು ದವಡೆಗಳನ್ನು ಬಳಸಿ. ಕೇವಲ ಅಗತ್ಯವಿರುವ ಥ್ರೆಡ್ ಉದ್ದ ಮಾತ್ರ ವೈಸ್ನ ಮೇಲೆ ಖಾಲಿ ಜಾಗವನ್ನು ಪ್ರೊಜೆಕ್ಟ್ ಮಾಡಿ. ಡೈ ಸ್ಟಾಕ್ನ ಸೆಂಟರ್ ಸ್ಕ್ರೂ ಅನ್ನು ಬಿಗಿಗೊಳಿಸುವ ಮೂಲಕ ಡೈ ಸಂಪೂರ್ಣವಾಗಿ ತೆರೆದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಡೈ ಅನ್ನು ಪ್ರಾರಂಭಿಸಿ. ಡೈ ಬೋಲ್ಟ್ ಸೆಂಟರ್ ಲೈನ್ಗೆ ಚೌಕವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಡೈ ಸ್ಟಾಕ್ ಮೇಲೆ ಸಮವಾಗಿ ಒತ್ತಡವನ್ನು ಅನ್ವಯಿಸಿ ಮತ್ತು ಬೋಲ್ಟ್ ಖಾಲಿಯ ಮೇಲೆ ಡೈ ಅನ್ನು ಮುನ್ನಡೆಸಲು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ. ಚಿಪ್ ಅನ್ನು ಮುರಿಯಲು ನಿಧಾನವಾಗಿ ಕತ್ತರಿಸಿ ಮತ್ತು ಡೈ ಅನ್ನು ಸ್ವಲ್ಪ ದೂರಕ್ಕೆ ಹಿಮ್ಮುಖಗೊಳಿಸಿ. ಕತ್ತರಿಸುವುದು ಪ್ರಗತಿಯಲ್ಲಿರುವಾಗ ಕತ್ತರಿಸುವ ದ್ರವವನ್ನು ಬಳಸಿ. ಹೊರಗಿನ ತಿರುಪು ಮೊಳೆಗಳನ್ನು ಸರಿಹೊಂದಿಸುವ ಮೂಲಕ ಕಟ್ ಆಳವನ್ನು ಕ್ರಮೇಣ ಹೆಚ್ಚಿಸಿ. ಹೊಂದಾಣಿಕೆಯ ಅಡಿಕೆಯೊಂದಿಗೆ ಥ್ರೆಡ್ ಅನ್ನು ಪರಿಶೀಲಿಸಿ. ನಟ್ ಹೊಂದಾಣಿಕೆಯಾಗುವವರೆಗೆ ಕತ್ತರಿಸುವಿಕೆಯನ್ನು ಪುನರಾವರ್ತಿಸಿ. ಕತ್ತರಿಸುವ ನಡುವೆ ವಿರಾಮ ನೀಡಿ. ಒಂದೇ ಬಾರಿ ಸಂಪೂರ್ಣ ಉದ್ದವನ್ನು ಕತ್ತರಿಸುವುದರಿಂದ ದಾರವನ್ನು ಹಾಳು ಮಾಡಬಹುದು ಮತ್ತು ಸಾಯಬಹುದು. ಪ್ರತಿ ಸಣ್ಣ ಕಟ್ನಲ್ಲಿ ಡೈನಿಂದ ಚಿಪ್ ಅನ್ನು ತೆಗೆದುಹಾಕುವುದನ್ನು ಮುಂದುವರೆಸಿ. ಹ್ಯಾಂಡ್ ರೀಮರ್ಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ. ರೀಮಿಂಗ್ ಎನ್ನುವುದು ಕತ್ತರಿಸುವ ಪ್ರಕ್ರಿಯೆಯಾಗಿದ್ದು, ಇದು ರಂಧ್ರದ ನಿಖರವಾದ ಗಾತ್ರಗಳನ್ನು ರಚಿಸಲು ರೋಟರಿ ಕತ್ತರಿಸುವ ಉಪಕರಣವನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ ಮತ್ತು ವರ್ಕ್ ಪೀಸ್ನಲ್ಲಿ ಅಸ್ತಿತ್ವದಲ್ಲಿರುವ ರಂಧ್ರದ ಒಳಗೋಡೆಗಳನ್ನು ಸಮಗೊಳಿಸುತ್ತದೆ. ರೀಮರ್ ಎನ್ನುವುದು ಬಹು ಪಾಯಿಂಟ್ ಕತ್ತರಿಸುವ ಸಾಧನವಾಗಿದ್ದು, ಹಿಂದೆ ಕೊರೆಯಲಾದ ರಂಧ್ರವನ್ನು ನಿಖರವಾದ ಗಾತ್ರಗಳಿಗೆ ವಿಸ್ತರಿಸಲು ಮತ್ತು ಮುಗಿಸಲು ಬಳಸಲಾಗುತ್ತದೆ. ರೀಮರ್ಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ. ಹ್ಯಾಂಡ್ ರೀಮರ್ಗಳು, ಯಂತ್ರ ರೀಮರ್ಗಳು. ಹ್ಯಾಂಡ್ ರೀಮರ್ಗಳು ಟ್ಯಾಪ್ ರಿಂಚ್ಗಳೊಂದಿಗೆ ಹಿಡಿದಿಡಲು ಕೊನೆಯಲ್ಲಿ ಸ್ಕ್ವೇರ್ನೊಂದಿಗೆ ನೇರವಾದ ಶ್ಯಾಂಕ್ಗಳನ್ನು ಹೊಂದಿರುತ್ತವೆ. ತೇಲುವ ಚೆಕ್ ಮೂಲಕ ಯಂತ್ರೋಪಕರಣಗಳ ಸ್ಪಿಂಡಲ್ಗಳ ಮೇಲೆ ಮಿಷನ್ ರೀಮರ್ಗಳನ್ನು ಅಳವಡಿಸಲಾಗುತ್ತದೆ ಮತ್ತು ರೀಮಿಂಗ್ಗಾಗಿ ತಿರುಗಿಸಲಾಗುತ್ತದೆ. ಯಂತ್ರದ ಸ್ಪಿಂಡಲ್ಗಳ ಮೇಲೆ ಹಿಡಿದಿಟ್ಟುಕೊಳ್ಳಲು ಮೋರ್ಸ್ ಟೇಪರ್ ಶ್ಯಾಂಕ್ಗಳೊಂದಿಗೆ ಯಂತ್ರ ರೀಮರ್ಗಳನ್ನು ಒದಗಿಸಲಾಗಿದೆ. ರೀಮರ್ಗಾಗಿ ಡ್ರಿಲ್ ಗಾತ್ರವನ್ನು ಹೇಗೆ ಲೆಕ್ಕ ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಮುಗಿದ ಗಾತ್ರವು ರೀಮರ್ನ ವ್ಯಾಸವಾಗಿದೆ. ಅಂಡರ್ ಸೈಜ್ ಎನ್ನುವುದು ಡ್ರಿಲ್ ವ್ಯಾಸದ ವಿವಿಧ ಶ್ರೇಣಿಗಳಿಗೆ ಗಾತ್ರದಲ್ಲಿ ಶಿಫಾರಸು ಮಾಡಲಾದ ಕಡಿತವಾಗಿದೆ. ಕೊರೆಯಲಾದ ರಂಧ್ರದ ಅತಿ ಗಾತ್ರ. ಟ್ವಿಸ್ಟ್ ಡ್ರಿಲ್ ಅದರ ವ್ಯಾಸಕ್ಕಿಂತ ದೊಡ್ಡ ರಂಧ್ರವನ್ನು ಮಾಡುತ್ತದೆ ಎಂದು ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತದೆ. ಲೆಕ್ಕಾಚಾರದ ಉದ್ದೇಶಗಳಿಗಾಗಿ ಹೆಚ್ಚಿನ ಗಾತ್ರವನ್ನು ಡ್ರಿಲ್ಗಳ ಎಲ್ಲ ವ್ಯಾಸಗಳಿಗೆ 0.0 mm ತೆಗೆದುಕೊಳ್ಳಲಾಗುತ್ತದೆ. ಲಘು ಲೋಹಗಳಿಗೆ ಕಡಿಮೆ ಗಾತ್ರವು 50% ದೊಡ್ಡದಾಗಿರುತ್ತದೆ. ಡ್ರಿಲ್ ಗಾತ್ರ ರೀಮ್ ಗಾತ್ರ ಮೈನಸ್ ಕಡಿಮೆ ಗಾತ್ರ ಪ್ಲಸ್ ಅತಿ ಗಾತ್ರವನ್ನು ಮುಗಿದ ಗಾತ್ರಕ್ಕೆ ಗುಣಿಸುತ್ತದೆ. ಉದಾಹರಣೆಗೆ 10 mm ಕಡಿಮೆ ಗಾತ್ರ, 0.2 mm ದೊಡ್ಡ ಗಾತ್ರ, ಇದು 0.05 mm. ಮುಗಿದ ಗಾತ್ರ 0.05 ಪ್ಲಸ್ 0.2 0.25 mm. ಡ್ರಿಲ್ ಗಾತ್ರ 10 mm ಮೈನಸ್ 0.25 mm ಅಂದರೆ 9.75 mm. ರಂಧ್ರವನ್ನು ಮರುಹೊಂದಿಸುವ ಅಭ್ಯಾಸಕ್ಕಾಗಿ ಕೆಲಸದ ಅನುಕ್ರಮವು ಈ ಕೆಳಗಿನಂತಿರುತ್ತವೆ. ವೈಸ್ನಲ್ಲಿ ಕೆಲಸವನ್ನು ಹೊಂದಿಸಿ. ಸರಿಯಾದ ರೀತಿಯ ರೀಮರ್ ಅನ್ನು ಆಯ್ಕೆ ಮಾಡಿ. ಟ್ಯಾಪ್ ರಿಂಚ್ ರೀಮರ್ ಅನ್ನು ಹಿಡಿದುಕೊಳ್ಳಿ. ಸಾಕಷ್ಟು ಶೀತಕವನ್ನು ಬಳಸಿಕೊಂಡು ರಂಧ್ರವನ್ನು ರೀಮ್ ಮಾಡಿ. ರೀಮಿಂಗ್ ಮಾಡುವಾಗ ಏಕರೂಪ ಕೈ ಒತ್ತಡವನ್ನು ನೀಡಿ. ಗೋ ಮತ್ತು ನೋಗೋ ಪ್ಲಗ್ ಗೇಜ್ನೊಂದಿಗೆ ರಂಧ್ರವನ್ನು ಪರಿಶೀಲಿಸಿ. ಹ್ಯಾಂಡ್ ರೀಮಿಂಗ್ ಪ್ರಕ್ರಿಯೆ. ರಂಧ್ರವನ್ನು ಸ್ವಲ್ಪ ಮಟ್ಟಿಗೆ ಚಾಂಫರ್ ಮಾಡಿ. ಇದು ಬರ್ರ್ ಅನ್ನು ತೆಗೆದುಹಾಕುತ್ತದೆ ಮತ್ತು ರೀಮರ್ ಅನ್ನು ಲಂಬವಾಗಿ ಜೋಡಿಸಲು ಸಹಾಯ ಮಾಡುತ್ತದೆ. ಬೆಂಚ್ ವೈಸ್ನಲ್ಲಿ ಕೆಲಸವನ್ನು ಸರಿಪಡಿಸಿ. ಸಿದ್ಧಪಡಿಸಿದ ಮೇಲ್ಮೈಗಳನ್ನು ರಕ್ಷಿಸಲು ವೈಸ್ ಇಡಿಕಟ್ಟುಗಳನ್ನು ಬಳಸಿ. ಕೆಲಸವು ಸಮತಲವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಚೌಕದ ತುದಿಯಲ್ಲಿ ಸುರಕ್ಷಿತವಾಗಿ ಟ್ಯಾಪ್ ರಿಂಚ್ ಅನ್ನು ಸರಿಪಡಿಸಿ. ರೀಮರ್ ಅನ್ನು ರಂಧ್ರದಲ್ಲಿ ಲಂಬವಾಗಿ ಇರಿಸಿ. ಚೌಕವನ್ನು ಬಳಸಿಕೊಂಡು ಜೋಡಣೆಯನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಹೊಂದಿಸಿ. ಸ್ವಲ್ಪ ಕೆಳಮುಖ ಒತ್ತಡವನ್ನು ಅನ್ವಯಿಸುವಾಗ ಟ್ಯಾಪ್ ರಿಂಚ್ ಅನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ. ಟ್ಯಾಪ್ ರಿಂಚ್ನ ಎರಡೂ ತುದಿಗಳಲ್ಲಿ ಸಹ ಒತ್ತಡವನ್ನು ಅನ್ವಯಿಸಿ. ರಂಧ್ರವನ್ನು ಸ್ಕ್ರಾಚ್ ಮಾಡುವುದನ್ನು ತಡೆಯಲು ಹಿಮ್ಮುಖ ತಿರುವುವನ್ನು ತಪ್ಪಿಸಿ. ರಂಧ್ರವನ್ನು ಸಂಪೂರ್ಣವಾಗಿ ರೀಮ್ ಮಾಡಿ.
ಕೆಳಗಿನಿಂದ ಸ್ಪಷ್ಟವಾದ ಸೀಸದ ಉದ್ದವನ್ನು ಖಾತ್ರಿಪಡಿಸಿಕೊಳ್ಳಿ. ರೀಮರ್ನ ಅಂತ್ಯವನ್ನು ವೈಸ್ನಲ್ಲಿ ಒಡೆಯಲು ಅನುಮತಿಸಬೇಡಿ. ರೀಮರ್ ರಂಧ್ರದಿಂದ ಸ್ಪಷ್ಟವಾಗುವವರೆಗೆ ಮೇಲ್ಮುಖವಾಗಿ ಎಳೆಯುವ ಮೂಲಕ ರೀಮರ್ ಅನ್ನು ತೆಗೆದುಹಾಕಿ. ರೀಮ್ಡ್ ರಂಧ್ರದ ಕೆಳಗಿನಿಂದ ಬರ್ತ್ ತೆಗೆದುಹಾಕಿ. ರಂಧ್ರವನ್ನು ಸ್ವಚ್ಛಗೊಳಿಸಿ ಸರಬರಾಜು ಮಾಡಿದ ಸಿಲಿಂಡರೀಕಾರದ ಪಿನ್ಗಳೊಂದಿಗೆ ನಿಖರತೆಯನ್ನು ಪರಿಶೀಲಿಸಿ. ಡೈ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಮತ್ತು ರೀಮಿಂಗ್ ಕುರಿತು ಈ ಸೆಷನ್ನ ಸಾರಾಂಶ ಮಾಡೋಣ. ಇದು ಡೈಸ್ಗಳ ಪ್ರಕಾರಗಳು, ಡೈಸ್ಗಳನ್ನು ಬಳಸುವ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್, ಹ್ಯಾಂಡ್ ರೀಮರ್ಗಳು ಮತ್ತು ರೀಮರ್ಗಳಿಗಾಗಿ ಡ್ರಿಲ್ ಸೈಜ್ ಅನ್ನು ಲೆಕ್ಕಾಚಾರ ಮಾಡುವುದು ಮುಂತಾದ ವಿಷಯಗಳನ್ನು ಒಳಗೊಂಡಿದೆ. ಡೈಸ್ಗಳ ವಿಧಗಳು ಮತ್ತು ಹ್ಯಾಂಡ್ ರೀಮಿಂಗ್ ಪ್ರಕ್ರಿಯೆ, ಟ್ಯಾಪ್ ರಿಂಚ್ ಅನ್ನು ಬಳಸುವುದು ಮತ್ತು ಸಿಲಿಂಡರ್ ಆಕಾರದ ಪಿನ್ಗಳೊಂದಿಗೆ ನಿಖರತೆಯನ್ನು ಪರಿಶೀಲಿಸುವುದು ಒಳಗೊಂಡಿದೆ.